ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಕಾನಿಪ ಧ್ವನಿ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಘಟಕದ ಸದಸ್ಯರುಗಳಲ್ಲಿ ಸೇರಿ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ದಿನ ನಮ್ಮ ಬಾಗಲಕೋಟೆ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳ ಹೆಸರುಗಳನ್ನು ಕೂಡ ಬಹಿರಂಗಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಪದಾಧಿಕಾರಿಗಳು ಸೇರಿಬಿಟ್ಟು ಅದ್ಭುತವಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡೋದ್ರ ಜೊತೆಗೆ ತಮ್ಮದೇ ಆಗಿರ್ತಕ್ಕಂತಹ ವಿಷಯ ವಿನಿಮಯಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ನಮ್ಮ ಕಾನಿಪ ಧ್ವನಿ ಬಾಗಲಕೋಟೆ ಜಿಲ್ಲಾ ಘಟಕದಲ್ಲಿರ್ತಕ್ಕಂಥ ಸದಸ್ಯರುಗಳ ಹೆಸರನ್ನು ಬಹಿರಂಗಪಡಿಸೋದಾದ್ರೆ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಕಾನಿಪ ಧ್ವನಿಯ ಗೌರವ ಅಧ್ಯಕ್ಷರಾಗಿ ಶ್ರೀ ಮುರ್ತುಜಾ ಜಮ್ಖಾನ್ ಅವರು ನೇಮಕ ಆಗಿರ್ತಕ್ಕಂಥದ್ದು. ಜನಧ್ವನಿ ಕೇಬಲ್ ನ್ಯೂಸ್ ಇಲ್ಕಲ್ನವರು ಇವರು. ಆನಂತರ ಜಿಲ್ಲಾಧ್ಯಕ್ಷರನ್ನಾಗಿ ಕುಮಾರ್ ಹನುಮಂತ ಹೊಳೆ, ಡಾಕ್ಟರ್ ಎಸ್ ಪಾಟೀಲರ ಶಿಫಾರಸಿನ ಮೇರೆಗೆ ರಾಜ್ಯಾಧ್ಯಕ್ಷರು ನನ್ನನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಉಪಾಧ್ಯಕ್ಷರಾಗಿ ಮುಧೋಳಿನ ಪ್ರತಿಧ್ವನಿ ಕೇಬಲ್ ಟಿವಿಯ ಶ್ರೀ ವೆಂಕಟೇಶ್ ನ್ಯಾಮಗೌಡ ಅವರು ಕೂಡ ನೇಮಕವಾಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಕಾನಿಪ ಧ್ವನಿ ಸಂಘಟನೆಯ ಕಾರ್ಯಾಧ್ಯಕ್ಷರಾಗಿ ಶ್ರೀ ಜಗದೀಶ್ ಕೋಟಿಕಲ್ ಸರ್, ಇವರು ಪ್ರಜ್ವಲ ಬಿಂಬ ವಾರ್ತಾಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರು ಕೂಡ ಹೌದು. ಜೊತೆಗೆ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ತಗೊಂಡಿರ್ತಕ್ಕಂಥವ್ರು. ಆನಂತರ ನಮ್ಮ ಕಾನಿಪ ಧ್ವನಿ ಸಂಘಟನೆಯ ಕಾರ್ಯದರ್ಶಿಯಾಗಿರ್ತಕ್ಕಂಥವರು ಬಸವರಾಜ್ ಭಜಂತ್ರಿ ಸರ್, ಇವರು ಕೂಡ ಅದ್ಭುತವಾಗಿರ್ತಕ್ಕಂಥ ಕ್ರಿಯಾಶೀಲರು, ಇಳಕಲ್ ತಾಲೂಕು ವರದಿಗಾರ ಆಗಿಬಿಟ್ಟು ಕೆಲಸ ಮಾಡ್ತಕ್ಕಂಥದ್ದು. ನೆಕ್ಸ್ಟು ನಮ್ಮ ಸಹ ಕಾರ್ಯದರ್ಶಿಗಳಾಗಿ ಬೀಳಿಗೆಯ JK ಕನ್ನಡ ನ್ಯೂಸ್ ಚಾನೆಲ್ನ ಖ್ವಾಜಾ ಮೊಯಿನುದ್ದೀನ್ ತಹಶೀಲ್ದಾರ್ ಅವರು ನೇಮಕವಾಗಿರ್ತಕ್ಕಂಥದ್ದು. ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಯುತ ಮಹಾದೇವ್ ಭಜಂತ್ರಿ ಅವರು, ವಾತಾಪಿ ವಾಹಿನಿ ದಿನಪತ್ರಿಕೆಯ ಸಂಪಾದಕರು, ಬಾದಾಮಿಯವರು. ಆನಂತರ ನಮ್ಮ ಕಾನಿಪ ಧ್ವನಿ ಸಂಘಟನೆಯ ಖಜಾಂಚಿಯಾಗಿ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ ಬಾಗಲಕೋಟೆ ವರದಿಗಾರರಾಗಿರ್ತಕ್ಕಂಥ ಪ್ರವೀಣ್ ಹಡಪದವರು ನೇಮಕವಾಗಿರ್ತಕ್ಕಂಥದ್ದು. ಆನಂತರ ನಮ್ಮ ಸದಸ್ಯರುಗಳಾಗಿ ಬಸವರಾಜ್ ಬಾವಿ, ಶ್ರೀಧರ್ ಹಂದಿಗನೂರ್, ಹನುಮಂತ್ ಬಿ, ಇನ್ನೂ ಹಲವು ಸದಸ್ಯರುಗಳು ಕೂಡ ಇರ್ತಕ್ಕಂಥದ್ದು. ವಿಶೇಷವಾಗಿ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು, ನಿರಂತರವಾಗಿರ್ತಕ್ಕಂಥ ಕಾರ್ಯೋನ್ಮುಖವಾಗಿರ್ತಕ್ಕಂಥ ಪತ್ರಕರ್ತರು ಈ ಒಂದು ಸಂಘಟನೆಯಲ್ಲಿ ಇರ್ತಕ್ಕಂಥದ್ದು. ನಮ್ಮ ಜಗದೀಶ್ ಕೋಟಿಕಲ್ ಸರ್ JK ಅವರು ಅಂತ ಹೇಳಿಬಿಟ್ಟೆ ಫುಲ್ ಫೇಮಸ್ಸು. ಕಾನೂನಾತ್ಮಕವಾಗಿ ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು, ಜೊತೆಗೆ ನಮಗೂ ಕೂಡ ಮಾರ್ಗದರ್ಶನ ಮಾಡಿಬಿಟ್ಟು ಮುನ್ನಡೆಸ್ತಕ್ಕಂಥವ್ರು, ಒಳ್ಳೆಯ ಅನುಭವಸ್ಥರು ಮತ್ತು ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಖ್ಯಾತಿಯನ್ನು ಹೊಂದಿರತಕ್ಕಂಥವ್ರು ಈ ಸಂಘಟನೆಯಲ್ಲಿ ಇರ್ತಕ್ಕಂಥದ್ದು ವಿಶೇಷ. ಹಾಗಾದರೆ ಇವತ್ತಿನ ದಿನ ನಾವು ಏನೇನು ಚರ್ಚೆ ಮಾಡಿದೆವಪ್ಪ ಅಂದ್ರೆ, ಬಾಗಲಕೋಟೆ ಕಾನಿಪ ಧ್ವನಿಯ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಕಾರ್ಯಾಲಯವನ್ನು ಸ್ಥಾಪನೆ ಮಾಡುವ ಕುರಿತು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಚರ್ಚೆ ಮಾಡಿದ್ವಿ. ನವನಗರ ಇಲ್ಲ ಬಾಗಲಕೋಟೆ ಪ್ರಮುಖ ಒಂದು ಕೇಂದ್ರ ಬಿಂದು ಸ್ಥಾನದಲ್ಲಿ ನಮ್ಮ ಕಾರ್ಯಾಲಯವನ್ನು ಸ್ಥಾಪನೆ ಮಾಡಬೇಕಂತ ಹೇಳ್ಬಿಟ್ಟು ಮಾತುಕತೆ ಆಯಿತು. ಜೊತೆಗೆ ನಮ್ಮದೇ ಆಗಿರ್ತಕ್ಕಂಥ ಕಾನಿಪ ಧ್ವನಿ ನಿರಂತರವಾಗಿ ಜಿಲ್ಲೆಯಲ್ಲಿ ಕ್ರಿಯಾಶೀಲ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಾದ್ರೆ ನಾವು ಎಲ್ಲ ತಾಲೂಕು ಘಟಕಗಳಿಗೂ ಕೂಡ ಈ ಒಂದು ಸ್ಕಿಟ್ಟನ್ನು ಕಳಿಸ್ಬೇಕಂತ ಮಾಡಿದ್ವಿ. ಪ್ರತಿ ತಿಂಗಳು 2 ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು. ಅದು ಕಡಿಮೆ ವೆಚ್ಚದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳ ಪಟ್ಟಿಯನ್ನು ಕೂಡ ನಾವೆಲ್ಲರೂ ಸೇರಿಬಿಟ್ಟು ಇವತ್ತು ಸಿದ್ಧಪಡಿಸಿರ್ತಕ್ಕಂಥದ್ದು. ಅದನ್ನು ಮುಂದಿನ ದಿನಗಳಲ್ಲಿ ತಾಲೂಕಾ ಘಟಕಗಳಿಗೂ ಕೂಡ ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮ್ಮ ಮಾರ್ಚ್ 24ಕ್ಕೂ ಕಾನಿಪ ಧ್ವನಿ ಸಮ್ಮೇಳನ ಇರೋದರಿಂದ ಇವತ್ತಿನ ನಮ್ಮ ಎಲ್ಲ ಸದಸ್ಯರುಗಳು ಸೇರಿಬಿಟ್ಟು ಚರ್ಚೆ ಮಾಡಿರ್ತಕ್ಕಂಥದ್ದು. ಕಡ್ಡಾಯವಾಗಿ ಆ ಒಂದು ಸಮ್ಮೇಳನಕ್ಕೆ ಹಾಜರಾಗಿ ಕಾರ್ಯಕ್ರಮಕ್ಕೆ ಮೆರುಗು ತರಬೇಕಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಕಾನಿಪ ಧ್ವನಿ ಸಮ್ಮೇಳನ ಇದೇ ಮಾರ್ಚ್ 24 ಬೆಂಗಳೂರಿನಲ್ಲಿ ನಡೀತಾ ಇರೋದರಿಂದ ಎಲ್ಲ ತಾಲೂಕು ಘಟಕಗಳಿಗೂ ಕೂಡ ಸ್ವತಃ ನಾವು ಹೋಗಿಬಿಟ್ಟು ಅಲ್ಲಿ ಭೇಟಿ ಕೊಟ್ಟು, ಅಂದರೆ ತಾಲೂಕು ವೈಸ್ ಪ್ರವಾಸವನ್ನು ಮಾಡಿ ತಾಲೂಕು ಘಟಕಗಳ ಪತ್ರಕರ್ತರಿಗೆ ಸಮಸ್ಯೆಗಳನ್ನು ಚರ್ಚೆ ಮಾಡೋದಾಗಿರ್ಬೋದು, ಕೆಲವೊಂದಿಷ್ಟು ನಾವು ಮಾಡಿರ್ತಕ್ಕಂಥ ಸ್ಕಿಟ್ಗಳ ಬಗ್ಗೆ, ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದಾಗಿರ್ಬೋದು, ಅವರ ಸಲಹೆ ಸೂಚನೆಗಳನ್ನು ತೊಗೊಂಡ್ಬಿಟ್ಟು ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ತಕ್ಕಂಥದ್ದಾಗಿರ್ಬೋದು, ಇನ್ನೂ ಹಲವು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ತಾಲೂಕು ವೈಸ್ ಪ್ರವಾಸವನ್ನು ಕೂಡ ನಾವು ಮಾಡ್ತಕ್ಕಂಥದ್ದನ್ನು ಇವತ್ತಿನ ದಿನ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು. ಮತ್ತು ಕಾನಿಪ ಧ್ವನಿ ಅಭಿಯಾನ ಶುರು ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಮಾತುಕತೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಮ್ಮ ಕಾನಿಪ ಧ್ವನಿ ಅಭಿಯಾನದ ಮೂಲಕ ನಮ್ಮ ಒಂದು ಸಂಘಟನೆ ಕೇವಲ ಪತ್ರಕರ್ತರಿಗೆ ಮಾತ್ರ ಅಲ್ಲ, ರೈತರಿಗೆ, ಕಾರ್ಮಿಕರಿಗೆ, ಇನ್ನೂ ಹಲವು ಪ್ರಾಮಾಣಿಕರಿಗೆ ಏನಿದೆಯಲ್ಲ
ಪ್ರತಿಯೊಬ್ಬರು ಕೂಡ ಅನುಕೂಲವಾಗತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದು ರಕ್ತದಾನ ಶಿಬಿರ ಆಗಿರ್ತಕ್ಕಂಥದ್ದಾಗಿರ್ಬೋದು, ಇನ್ನೂ ಹಲವು ನೇತ್ರದಾನ ಶಿಬಿರ ಆಗಿರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಯಾನವನ್ನು ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ಮಾಡ್ತಕ್ಕಂಥದ್ದು. ಇಂತಹ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರ್ತಕ್ಕಂಥದ್ದು. ಇದೇ ರೀತಿಯಲ್ಲಿ ನಿರಂತರವಾಗಿ ಇನ್ನು ಮುಂದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಏನಿದೆಯಲ್ಲ, ಅದ್ಭುತವಾಗಿ ತೊಡಗಿಸ್ಕೊಂಡು ಜನಸಾಮಾನ್ಯರಿಗೂ ಕೂಡ ತಲುಪ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮಸ್ಕಾರ.